ಟಾಕ್ಸಿಕ್ ಚಿತ್ರಕ್ಕೆ ಎ ಪ್ರಮಾಣ ಪತ್ರ ಬಂದಿದೆ. ಇದು ದೊಡ್ಡವರಿಗೆ ಮಾಡಿರೋ ಚಿತ್ರ ಅಂತಲೂ ಹೇಳಿದೆ. ಇದರ ರನ್ ಟೈಮ್ ಕೂಡ ರಿವೀಲ್ ಆಗಿದೆ. ಈ ದೊಡ್ಡ ಸಿನಿಮಾದಲ್ಲಿ ಸಾಕಷ್ಟು ವಿಷಯ ಇದೆ. ಇದು ಎಲ್ಲರ ರೀತಿಯ ಭಾವನೆಯನ್ನು ಕಟ್ಟಿಕೊಡುತ್ತದೆ. ಗ್ಯಾಂಗ್ಸ್ಟರ್ ಕಥೆಯೊಂದನ್ನು ಮಹಿಳಾ ನಿರ್ದೇಶಕಿ ದೃಷ್ಟಿಯಿಂದಲೇ ತೆಗೆಯಲಾಗಿದೆ. ಡೈರೆಕ್ಟರ್ ಗೀತು ಮೋಹನ್ ದಾಸ್ ಕಂಡ ಕನಸಿಗೆ ಯಶ್ ಹೆಗಲು ಕೊಟ್ಟಿದ್ದಾರೆ. ಹಾಗೆಯೇ ಟಾಕ್ಸಿಕ್ ಸಿನಿಮಾ ಆಗಿದೆ. ಟಾಕ್ಸಿಕ್ ಸಿನಿಮಾ ದೊಡ್ಡ ಚಿತ್ರವೇ ಆಗಿದೆ. ಇದರ ರನ್ ಟೈಮ್ ದೊಡ್ಡದೇ ಇದೆ. ಅದೆಷ್ಟು ಅಂದರೆ 3 ಗಂಟೆ 14 ನಿಮಿಷದ ಈ ಚಿತ್ರ ಸಾಕಷ್ಟು ವಿಷಯಗಳನ್ನು ಒಳಗೊಂಡಿದೆ. ಆದರೆ ಇದು ಕ್ರೈಮ್ ಥ್ರಿಲ್ಲರ್ ಜನರಿಗೆ ಸೇರಿದ ಚಿತ್ರವೇ ಆಗಿದೆ. ಸೆನ್ಸಾರ್ ಮಂಡಳಿ ಈ ಚಿತ್ರವನ್ನ ನೋಡಿದೆ. ಎ ಪ್ರಮಾಣ ಪತ್ರವನ್ನು ಕೊಟ್ಟಿದೆ. ಟಾಕ್ಸಿಕ್ ಸಿನಿಮಾದಲ್ಲಿ ಮಕ್ಕಳು ನೋಡುವ ವಿಷಯವೇನೂ ಇಲ್ಲ. ಆದರೆ ಈ ಚಿತ್ರವನ್ನ ವಯಸ್ಕರಿಗೆ ಮಾಡಿದ್ದಾರೆ. ಅವರಿಗೆ ಹೇಳುವ ವಿಷಯವನ್ನ ಮನಸ್ಸಲ್ಲಿ ಇಟ್ಟುಕೊಂಡೇ ಸಿನಿಮಾ ಮಾಡಿದ್ದಾರೆ. ಡೈರೆಕ್ಟರ್ ಗೀತು ಮೋಹನ್ ದಾಸ್ ಕಲ್ಪನೆಯ ಈ ಚಿತ್ರಕ್ಕೆ ಯಶ್ ಸಾಥ್ ಕೊಟ್ಟಿದ್ದಾರೆ. ಸಿನಿಮಾ ಕಥೆಯನ್ನು ಬರೆದಿದ್ದಾರೆ. ಇಬ್ಬರೂ ಸೇರಿಯೇ ಬರೆದ ಈ ಸಿನಿಮಾದಲ್ಲಿ ಗ್ಯಾಂಗ್ಸ್ಟರ್ ಸ್ಟೋರಿ ಇದೆ. ಟಾಕ್ಸಿಕ್ ಚಿತ್ರದಲ್ಲಿ ಗ್ಯಾಂಗ್ಸ್ಟರ್ ಸ್ಟೋರಿ ಇದೆ. ಆದರೆ ಇದು ಮಹಿಳಾ ದೃಷ್ಟಿಕೋನದ ಸಿನಿಮಾ ಆಗಿದೆ. ಇದನ್ನು ಅಷ್ಟೇ ಹೆಮ್ಮೆಯಿಂದಲೇ ಯಶ್ ಹೇಳಿಕೊಂಡಿದ್ದಾರೆ. ಈ ಚಿತ್ರದಲ್ಲಿ ನಟಿಯರ ದೊಡ್ಡ ದಂಡೆಯೇ ಇದೆ. ಹುಮಾ ಕುರೇಶಿ, ತಾರಾ ಸುತಾವರಿಯಾ, ರುಕ್ಮಿಣಿ ವಸಂತ್, ಕಿರಿಯಾ ಅಡ್ವಾಣಿ ಈ ಸಿನಿಮಾದಲ್ಲಿದ್ದಾರೆ. ಇವರ ಈ ಚಿತ್ರಕ್ಕೆ ರವಿ ಬಸ್ರೂರ್ ಸಂಗೀತ ಕೊಟ್ಟಿದ್ದಾರೆ. ಇವರ ಹಿನ್ನೆಲೆ ಸಂಗೀತದ ಕದರ್ ಹೆಚ್ಚು ಗಮನ ಸೆಳೆಯುತ್ತಿದೆ. ಗಾಯಕ ವಿಶಾಲ್ ಮಿಶ್ರಾ ಈ ಚಿತ್ರಕ್ಕೆ ಹಾಡುಗಳನ್ನು ಹಾಡಿದ್ದಾರೆ. ಟಾಕ್ಸಿಕ್ ಸಿನಿಮಾ ಆಗಸ್ಟ್ 26ರಂದು ರಿಲೀಸ್ ಆಗುತ್ತಿದೆ. ವಿಶ್ವಾದ್ಯಂತ ಈ ಸಿನಿಮಾ ಬಿಡುಗಡೆ ಆಗುತ್ತಿದೆ. ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರಿಲೀಸ್ ಆಗುತ್ತಿದೆ. ಬೆಂಗಳೂರಿನಲ್ಲಿ ಮೊದಲ ದಿನ ಈ ಚಿತ್ರದ ಶೋ ಮುಂಜಾನೆಯೇ ಇದೆ. ಈ ಚಿತ್ರದ ನಿರೀಕ್ಷೆ ಜಾಸ್ತಿ ಇದೆ. ಅತಿ ದೊಡ್ಡ ಗೆಲುವಿನ ಭರವಸೆನೂ ಇದೆ. ಯಶ್ ಇಲ್ಲಿಯವರೆಗೂ ಹೇಳಿರೋದನ್ನೇ ಮಾಡಿದ್ದಾರೆ. ವಿಶ್ವ ಸಿನಿಮಾ ರಂಗಕ್ಕೆ ಕಾಲಿಡುತ್ತಿದ್ದೇನೆ ಅಂತ ಹೇಳಿದ್ರು. ಆ ಪ್ರಕಾರ ಈಗ ಆ ಸಾಧನೆ ಮಾಡಿದ್ದಾರೆ ಅಂತ ಹೇಳಬಹುದು. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.